ಸರ್ ನಮಸ್ತೆ, ಹೆಸರು ಯಶವಂತ್ ಅಂತೇಳಿ ಶ್ರೀರಂಗಪಟ್ಟಣದಿಂದ ಬಂದಿರೋದು. ಸರ್ ತಮ್ಮ ಹೆಸರು? ತಮ್ಮ ಹೆಸರು ರಾಜು ಅಂತ. ಸರ್ ಯಾವ ಊರು ಸರ್ ನಿಮ್ಮದು? ನಮ್ಮದು ಇನ್ನೋಮುತ್ನಳ್ಳಿ. ಸರ್ ಇನ್ನೋಮುತ್ನಳ್ಳಿಲಿ ನಾವು ಇಂದು ನಮ್ಮ ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡಲ್ಲಿ ನಮ್ಮ ಆರ್ಗ್ಯಾನಿಕ್ ಕಂಪನಿ ಬೇಸ್ ಸಂಬಂಧಪಟ್ಟಾಗಿ ನಾವು ನಮ್ಮ ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರಾಡಕ್ಟ್ನ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಕೊಟ್ಟಿದ್ದೀವಿ. ಅದು ಅಗ್ರಿಕಲ್ಚರ್, ಇದು ನಮ್ಮ ಕಬ್ಬಿಗೆ ಕೊಟ್ಟಿದ್ದು. ಒಂದು 20 ಡೇಸ್ ಹಿಂದೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ತುಂಬಾ ಯೆಲ್ಲೋಯಿಶ್ ಕಲರ್ ಇತ್ತು, ಹಳದಿ ಬಣ್ಣ ಇತ್ತು. ಇವತ್ತು ಅವರು ಒಂದ್ಸಲ ನಮ್ಮ ಪ್ರಾಡಕ್ಟ್ನ ಸ್ಪ್ರೇ ಮಾಡಿದ್ದಾರೆ. ಅವ್ರ ಬಾಯಿಂದ ಅವರು ಯಾವ ರೀತಿ ಒಂದು ರಿಸಲ್ಟ್ ಬಂದಿದೆ ಅಂತೇಳಿ ನಮ್ಮ ರಾಜಣ್ಣ ಸರ್ ಅದ್ರ ಬಗ್ಗೆ ಮಾತಾಡ್ತಾರೆ. ಸರ್ ಅದನ್ನು ಅನಿಸಿಕೆ ಕೇಳಿ ಸರ್. ಸರ್ ಇದೆಲ್ಲ ಅರ್ಶಿನ ಕಲರ್ ಇತ್ತು, ಈ ಕಲರ್ ಇತ್ತು ಅರ್ಶಿನ ಕಲರು. ಇವಾಗ ಎಲ್ಲ ನೋಡಿ ಕಬ್ಬು ಎಲ್ಲ ಚೆನ್ನಾಗಿ ಬಂದಿದೆ ನಮ್ಮದು. ಸರ್ ಇವಾಗ ನೋಡಿ ಒಂದೇ ಸತ ಪ್ಲೇಯರ್ ಮಾಡಿದ್ದು ಔಷಧಿನ ಇವ್ರು ಕೊಟ್ಟಿದ್ದು. ಸರ್ ಈಗ ಅದು ಹೊಡೆದಾದ್ಮೇಲೆ ಯಾವ ರೀತಿ ಇದೆ ಸರ್? ಈಗ ಚೆನ್ನಾಗದ ಸರ್. ನಿಮಗೆ ಅದು ಇಷ್ಟ ಆಗ್ತಿದೆಯಾ? ಇದು ಇಷ್ಟ ಸರ್. ಇದನ್ನ ಬೆಳೆದ್ರೆ ನಮಗೆ ಕಮ್ಮಿ ಖರ್ಚಲ್ಲಿ ಒಳ್ಳೆ ಇಳುವರಿ ತೆಗಿಬಹುದು. ಕಬ್ಬುನು ಗಿಣ್ಣು ಚೆನ್ನಾಗಿ ಬರ್ತದೆ ಸರ್. ಮತ್ತೆ ಸರ್ ಕಬ್ಬು ಬೆಳೆ ಅಂತ ರೈತರುಗಳಿಗೆ ನೀವೊಂದು ಏನ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಕಬ್ಬು ಬೆಳೆಯವ್ರಿಗೆಲ್ಲ ನಮ್ಮ ಔಷಧಿನೇ ಬಳಸಿ ಅಂತ ಹೇಳ್ತೀನಿ ಸರ್. ಸರ್ ಇದು ಅವರು ನಮ್ಮ ರಾಜಣ್ಣವ್ರ ಮಾತು. ಈ ತರ ಸಾಕಷ್ಟು ರೈತರು ಯಾವಾಗ ಇವ್ರು ಕೊಡ್ತಾ ಇರೋದ್ರ ನೋಡಿ ಒಳ್ಳೆ ಇದು ಕಮ್ಮಿ ಖರ್ಚಲ್ಲಿ ಬೀಳ್ತದೆ. ಅವರಲ್ಲಿ ಸೀಮಾ ಗೊಬ್ಬರ ತಂದು ಹಾಕಿದ್ರೆ ಜಾಸ್ತಿ ಬೆಲೆ ಜಾಸ್ತಿ. ಇವ್ರ ಖರ್ಚಲ್ಲಿ ಒಂದು ಹೆಚ್ಚು ಕಮ್ಮಿ ಎಕರೆಗೆ 50,000 ಆಗೋದ್ರಲ್ಲಿ 20,000 ಕೆಲಸ ಆಯ್ತದೆ ಸರ್. ನೋಡಿ ಇವತ್ತು ನಮ್ಮ ರಾಜಣ್ಣವ್ರ ಆ ಥರ ಹೇಳ್ತಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ 70% ನಮ್ಮ ರೈತರುಗಳು ನಮ್ಮ ಒಂದು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆ ರೀತಿ ಡಿಪೆಂಡ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೆಮಿಕಲ್ನ ಯೂಸ್ ಮಾಡಿ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಹಣನೂ ಕೂಡ ಫಾಲ್ ಮಾಡ್ತಾ ಇದ್ದೀವಿ. ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಉಪಯೋಗಿಸಿ, ಅದರಲ್ಲೂ ನಮ್ಮ ಇಂಡಿಯನ್ ಕಂಪ್ನಿ ಪ್ರಾಡಕ್ಟ್ನ ಉಪಯೋಗಿಸಿ ಈ ಥರ ಬೆಳೆನೂ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಒಳ್ಳೆ ಇಳುವರಿ ತೆಗೆದು ನಮ್ಮ ರೈತರುಗಳಿಗೆ ಸಾಕಷ್ಟು ಉಪಯೋಗ ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸಿದ್ದೀನಿ. ಥ್ಯಾಂಕ್ ಯು.